ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೋತಿಚೂರ್ ಲಡ್ಡು ಮಾಡೋಕ್ಕೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಕಡಲೆಬೇಳೆ ತೊಗೋಬೇಕು. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಟ್ಲಲ್ಲಿ ತೊಗೋಬೇಕು. ತೊಗೊಂಡ್ಬಿಟ್ಟು ಇದು ನೀಟಾಗಿ 2 ಅವರು ನೆನೆಕ್ಕಿಡಬೇಕು. ನೆನೆಕ್ಕಿಟ್ಬಿಟ್ಟು ನಾವು ರುಬ್ಬಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೆ 1 ಬಟ್ಲು ಕಡಲೆಬೇಳೆಗೆ 1 ಬಟ್ಲು ಸಕ್ಕರೆ, 2 ಏಲಕ್ಕಿ, ಸ್ವಲ್ಪ ಡ್ರೈ ಫ್ರೂಟ್ಸು. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಇವತ್ತು ನಾನು ಇದನ್ನು ಇಷ್ಟೇ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಬಸ್ಕೊಂಡ್ಬಿಟ್ಟು ನಾವು ರುಬ್ಕೊಂಬರೋಣ ಬನ್ನಿ. ನೋಡಿ, ಒಂದು ಜಾರ್ ತೊಗೋಬೇಕು. ಆ ಜಾರಲ್ಲಿ ನಾವು ಕಡಲೆಬೇಳೆ 2 ಅವರ್ ನೆನೆಸಿದ್ವಲ್ವ, ಆ ಕಡಲೆಬೇಳೆ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈಸಿಯಾಗಿ ಮಾಡುವಂಥದ್ದು ಇದು ಮೋತಿಚೂರ್ ಲಡ್ಡು. ಸಖತ್ತಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡ್ಕೊಂಡು ತಿಂದು ನೋಡಿ. ಇವಾಗ ನಾನು ಇದನ್ನು ತರಿತರಿಯಾಗಿ ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಈ ಥರ ನಾವು ತರಿತರಿಯಾಗಿ ರುಬ್ಕೋಬೇಕು. ರುಬ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನಾವು ನೋಡೋಣ. ಈ ಥರ ತೊಗೊಂಡ್ಬಿಟ್ಟು ನಾವು ಒಂದು ಪ್ಲೇಟ್ ತೊಗೋಬೇಕು. ನೋಡಿ, ಈ ಥರ ಪ್ಲೇಟ್ ತೊಗೊಂಡ್ಬಿಟ್ಟು ಇದನ್ನೇ ಈ ಥರ ನಾವು ಈ ವಡೆ ಮಾಡ್ತೀವಲ್ವ ಆ ಸೇಪಲ್ಲಿ ಇದನ್ನು ನಾವು ನೀಟಾಗಿ ಮಾಡಿ ನಾವು ಈ ತಟ್ಟೆಯಲ್ಲಿ ಇಟ್ಕೋಬೇಕು. ನೋಡಿ, ಎಲ್ಲನೂ ಇದೇ ಥರ ನಾನು ಈ ಥರ ವಡೆ ಥರ ಮಾಡಿ ನಾವು ಇಟ್ಕೊಂಡ್ರೆ ಎಣ್ಣೆಲಿ ಚೆನ್ನಾಗಿ ಕರ್ಕೊಂಬಿಟ್ಟು ನಾವು ಇದನ್ನು ಮೋತಿಚೂರ್ ಲಡ್ಡು ಮಾಡ್ಬೋದು. ಇದೊಂಥರ ಟಿಪ್ಸು, ಈಜಿ ಇದೆ ಇದು. 2 ಅವರ್ ಕಡಲೆಬೇಳೆ ನೆನಕೋದು, ಈ ಥರ ಲಡ್ಡು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಇದೊಂಥರ ನೀವು ಟ್ರೈ ಮಾಡಿ ನೋಡಿ. ನಾನು ಎಲ್ಲನೂ ಇದೇ ಥರ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ, ಇದೆಲ್ಲನೂ ಈ ಥರ ಮಾಡ್ಕೊಂಬಂದಿದ್ದೀನಿ. ನೀವು ಇದೇ ಥರ ಮಾಡ್ಕೊಂಬಿಟ್ಟು ಎಣ್ಣೆ ಕಾಯ್ದ ನಂತರ ಇದನ್ನ ಹಾಕಬೇಕು. ನೀವು 1 kg ಏನಾರು ಕಡಲೆಬೇಳೆ ಮಾಡೋಂಗಿದ್ದರೆ 1 kg ಕಡಲೆಬೇಳೆಗೆ 3/4 kg ಸಕ್ಕರೆ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ತಿನ್ನೋರಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಬೂಂದಿ ಕೆಡಲ್ಲ, ಆರಾಮಾಗೆ ನೀವು ಕಟ್ಕೋಬೋದು. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಳು ಮಾಡಿಬಿಟ್ಟು ನಾನು ಬೂಂದಿ ಕಾಳು ಮಾಡಿ ನಿಮಗೆ ಬೂಂದಿದು ಲಡ್ಡು ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ನಾವು ಎಲ್ಲನೂ ಹಾಕ್ಕೋಬೇಕು. ನಾವು ವಡೆ ಹೇಗೆ ಹಾಕ್ತೀವಲ್ಲ ಅದೇ ಥರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ನಾವು ಕರಿಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಸೂಪರಾಗಿ ಬರುತ್ತೆ ಇದು. ಅಂಗಡಿಯಿಂದ ನೀವು ಮೋತಿಚೂರ್ ಲಡ್ಡು ತಂದು ತಿಂತೀರಲ್ವ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನೋಡಿ, ಒಂದು 5 ನಿಮಿಷ ಸಡನ್ನಾಗಿ ತಿರುವಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಬಿಟ್ಟು ನಾವು ತಿರುவோಣ. ನೋಡಿ, ಇವಾಗ ಇದು ಒಂದು ಸತಿ ನಾವು ಈ ಥರ ತಿರುವಕ್ಕಣ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇವಾಗ ಒಂದು ಸರಿ ಹೀಗೆ ತಿರುವಕ್ಕಣ. ಸ್ವಲ್ಪ ಅಷ್ಟೊಂದು ಕಪ್ಪಾಗೋವರೆಗೂ ನೀವು ಕರಿಯಕ್ಕೆ ಹೋಗ್ಬಾರ್ದು. ಬ್ರೌನ್ ಕಲರ್, ಗೋಲ್ಡನ್ ಕಲರ್ ಬರೋವರೆಗೂ ನೀವು ಕರೆದ್ರೆ ಸಾಕು. ಸೂಪರಾಗಿ ಮೋತಿಚೂರ್ ಲಡ್ಡು ರೆಡಿ ಆಗುತ್ತೆ. ಇವಾಗ ಹಬ್ಬ ಬಂತಲ್ವ, ಹಬ್ಬಕ್ಕೆ ಎಲ್ಲ ಥರ ತಿಂಡಿನೂ ನಾನು ಮಾಡಿ ತೋರಿಸ್ತೀನಿ. ಇದೇ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು. ಇವತ್ತಿಂದ ನಾನು 2-3 ಥರ ತಿಂಡಿಗಳು ಮಾಡಿ ತೋರಿಸ್ತೀನಿ. ರವೆ ಉಂಡೆ ಮಾಡೋದು, ಚಕ್ಲಿ, ಕರ್ಜಿಕಾಯಿ ಎಲ್ಲನೂ ಇವಾಗ ಹಬ್ಬ, ಗಣೇಶನ ಹಬ್ಬ, ನಾಗರ ಪಂಚಮಿ ಎಲ್ಲ ಹಬ್ಬಗಳು ಬಂದಿರೋದಕ್ಕೆ ನಾನು ಸಿಹಿ ತಿಂಡಿಗಳು ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಗೋಲ್ಡನ್ ಕಲರ್ ಬಂದಿದೆ ಅನಿಸುತ್ತೆ. ಯಾಕಂದರೆ ಇದು ನೆನೆಸಿರೋ ಕಡಲೆಬೇಳೆ ಇರೋದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಣ್ಣ ಜಾಸ್ತಿ ಫಸ್ಟು ಉರಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯ್ದ ನಂತರ ಹಾಕಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಕಡಿಮೆನೂ ಅಲ್ಲ, ಜಾಸ್ತಿ ಜೋರು ಅಲ್ಲ, ಮೀಡಿಯಮ್ ಉರಿಯಲ್ಲಿ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಈ ಕಲರು ಬಂದಿದೆ. ಇವಾಗ ರೆಡಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲನೂ ಇದೇ ಥರ ನಾವು ಕರ್ಕೊಂಡು ತಗೊಳ್ಳೋಣ. ಹಸಿ ವಾಸನೆ ಎಲ್ಲ ಇದು ಹೋಗಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ತೊಗೊಂಡು ನಾವು ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ ಬನ್ನಿ.
ನೋಡಿ ಇವಾಗ ತಣ್ಣಗಾಗಿದೆ ಇದು. ಈ ಥರ ತಣ್ಣಗಾದ ನಂತರ ಒಂದು ಜಾರ್ ತೊಗೋಬೇಕು. ಆ ಜಾರಲ್ಲಿ ನಾವು ಈ ಥರ ಮುರಿದು ಹಾಕಿ ನಾವು ನೀಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನಾವು ಬರೋಣ. ನೋಡಿ ಎಲ್ಲನೂ ಇದೇ ಥರ ನಾವು ಈ ಥರ ಪೀಸ್ ಮಾಡ್ಕೊಂಡ್ಬಿಟ್ಟು ಒಂದು ರೌಂಡ್ ಜಾರಲ್ಲಿ ಹಾಕಿಬಿಟ್ರೆ ಇದು ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಆವಾಗ ನಾವು ಇದನ್ನು ಲಡ್ಡು ಮಾಡ್ಬೋದು. ಹಾಕ್ಕೊಂಬರ್ತೀನಿ. ಇದನ್ನು ಹಾಕ್ಕೊಂಬಿಟ್ಟು ಬಂದು ನೆಕ್ಸ್ಟ್ ಏನು ಮಾಡೋದಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ನಾವು ಈ ಥರ ಹುರ್ಕೊಂಬರ್ಬೇಕು. ಒಂದು ರೌಂಡ್ ಹಾಕಿದರೆ ಸಾಕು. ಒಂದು ತಟ್ಟೆಯಲ್ಲಿ ನಾವು ತೊಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಪಾಕ ತೆಗೆದು ನೀವು ಕಾಳು ಮಾಡಿ ಹಾಕಿ ಮಾಡೋದು ತುಂಬ ಕಷ್ಟ ನಿಮಗೆ. ಈ ಥರ ನೀವು ಮೋತಿಚೂರ್ ಲಡ್ಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೆಕ್ಸ್ಟ್ ಏನು ಮಾಡೋದಂತ ನಾನು ತೋರಿಸ್ತೀನಿ, ಬನ್ನಿ. ನೋಡಿ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು ಇದು ಸಕ್ಕರೆ ನೋಡಿ ನಾವು ಸಿಹಿ ಜಾಸ್ತಿ ಆಗುತ್ತಂತ ಸ್ವಲ್ಪ ಕಡಿಮೆ ಹಾಕ್ತೀನಿ ನಾನು. ಒಂದು ಬಟ್ಲು ಹಾಕೋದು ಬೇಡ, ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಯಾಕಂದ್ರೆ ಸಿಹಿ ಜಾಸ್ತಿ ಆದರೆ ಲಡ್ಡು ಅಷ್ಟು ತುಂಬ ಟೇಸ್ಟ್ ಇದು ಇರಲ್ಲ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಹಾಕೋಬೋದು. ನೋಡಿ ಅರ್ಧ ಬಟ್ಲು ನೀರು ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಈ ಥರ ನಾವು ಸ್ವಲ್ಪ ತಿರುವಣ. ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಮೋತಿಚೂರ್ ಲಡ್ಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಆಗುತ್ತೆ. ಆಮೇಲೆ ಈಜಿ ಇರುತ್ತೆ. ಬರಲ್ಲಪ್ಪ ಅನ್ನೋದಾದವರು ಈ ಥರ ನೀವು ಮಾಡ್ಕೋಬೋದು. ನೋಡಿ ಸ್ವಲ್ಪ ಕಲರ್ ನಾನು ಹಾಕ್ತಾಯಿದ್ದೀನಿ. ಕಲರ್ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿ ನೋಡಿ, ನೀವು ಜಜ್ಜಿ ಪೌಡ್ರ್ ಆದರೂ ಹಾಕ್ಕೋಬೋದು, ಇಲ್ಲ ಈ ಥರ ಸಿಪ್ಪೆ ಇದು ಸಮೇತ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಗಮ್ ಅಂತ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಈ ಥರ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದೇ ಜಾಸ್ತಿ ಹೊತ್ತು ಪಾಕ ಮಾಡಬೇಕಂತೇನೂ ಇಲ್ಲ. ಸಕ್ಕರೆ ಕರಗಿದ್ರೆ ಸಾಕು, ಜಸ್ಟು ನಾವು ಲಡ್ಡು ಮಾಡ್ಕೋಬೋದು. ನೋಡಿ ಇವಾಗ ಸಕ್ಕರೆ ಕರಗಿದೆ. ಸಕ್ಕರೆ ಕರಗಿದ ನಂತರ ನಾನು ಇದನ್ನ ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಇದನ್ನ ಹಾಕ್ತಾಯಿದ್ದೀನಿ. ಜಸ್ಟ್ ನೀವು ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಬಿಟ್ಟು ನೀವು ಲಡ್ಡು ಕಟ್ಟಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನೊಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಇದರಲ್ಲೇ ಒಂದು ಸ್ಪೂನು ತುಪ್ಪ ಹಾಕೋಣ. ನೋಡಿ ಈ ಥರ ಮಾಡಿಬಿಟ್ಟು ನಾವು ಲಡ್ಡು ಮಾಡೋದ್ರಿಂದ ಸಖತ್ ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ. ಇವಾಗ ನಾವು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಲಡ್ಡು ಕಟ್ಟೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮಗೆ ಇದ್ರದ್ದು ಐಡಿಯಾ ಬರುತ್ತೆ, ಎಷ್ಟು ಸೂಪರಾಗಿರುತ್ತೆ ಅಂತ. ಇವಾಗ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಲ್ವ, ಇದರಲ್ಲಿ ಹಾಕಿಬಿಟ್ಟು ನಾವು ಡ್ರೈ ಫ್ರೂಟ್ಸು ಸ್ವಲ್ಪ ಇದರಲ್ಲೇ ಹಾಕಿ ನೋಡಿ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಅಷ್ಟೇ. ಇವಾಗ ಒಂದು ತಟ್ಟೆಗೆ ತೆಗೆದುಬಿಟ್ಟು ನಾವು ಲಡ್ಡು ಕಟ್ಟೋಣ. ನೋಡಿ ಇವಾಗ ನಾನು ತಟ್ಟೆಗೆ ತೆಗ್ದಿದ್ದೀನಿ. ಒಂದು 2 ನಿಮಿಷ ಇದನ್ನು ನಾನು ಆರಕ್ಕೆ ಬಿಡ್ತೀನಿ ಸ್ವಲ್ಪ, ಯಾಕಂದ್ರೆ ಕೈ ಸುಡುತ್ತೆ ಅಂತ. ಒಂದೇ ಒಂದು ನಿಮಿಷ ಬಿಟ್ಟರು ಸಾಕು. ಈ ಥರ ನೀವು ಲಡ್ಡು ಕಟ್ಕೋಬೋದು. ಇವಾಗ ನಾನು ನಿಮಗೆ ಲಡ್ಡು ಕಟ್ಟಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಲಡ್ಡು ಸೂಪರಾಗಿರುತ್ತೆ. ನೀವು ಜಾಸ್ತಿ ತುಪ್ಪ ತಿನ್ನೋರಿದ್ರೆ ನೀವು ತುಪ್ಪ ಹಾಕ್ಕೊಂಡು ಮಾಡ್ಬೋದು. ನಾವು ತುಪ್ಪ ಕಮ್ಮಿ ತಿಂತೀವಿ ಅಂತೇಳಿ ನಾನು ಕಡಿಮೆ ಹಾಕಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕಾದ್ರೆ ನೀವು ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಇದು ತುಂಬ ಈಜಿ, ತುಂಬ ಸುಲಭ. ಇದನ್ನೊಂಥರ ನೀವು ಲಡ್ಡು ಮಾಡಿ ನೋಡಿ. ಹಬ್ಬಗಳಿಗೆ ತುಂಬ ಈಜಿ ಇರುತ್ತೆ, ಇದು ಮಾಡೋದು ಸುಲಭ. ಇವಾಗ ಎಲ್ಲನೂ ಇದೇ ಥರ ನಾನು ಕಟ್ತಾಯಿದ್ದೀನಿ ನೋಡಿ. ಅಷ್ಟದು ಕೆಲಸ ಏನಲ್ಲ, ಈಜಿ. 2 ಗಂಟೆ ನೀವು ಕಡಲೆಬೇಳೆ ನೆನೆಹಾಕ್ಕೊಂಬಿಟ್ಟು ನೀಟಾಗಿ ನೀವು ವಡೆ ಥರ ಕರೆದ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಏನು ಪಾಕ ಮಾಡಬೇಕಂತಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ನೀವು ಈ ಥರ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಲಡ್ಡು ಕಟ್ಕೋಬೋದು. ನೋಡಿ ಇದು ಎಲ್ಲನೂ ಇದೇ ಥರ ಮಾಡ್ಕೊಂಡು ನಾನು ತಟ್ಟೆಗೆ ಹಾಕಿ ತೋರಿಸ್ತೀನಿ, ಬನ್ನಿ.
ನೋಡಿ ಎಲ್ಲ ರೆಡಿಯಾಗಿದೆ. ನಾನು ಲಡ್ಡು ಈ ಥರ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಯಾವ ಥರ ಇದಾವಂತ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ಮುರಿದು ತೋರಿಸ್ತೀನಿ. ನೀವು ಮನೇಲಿ ತುಂಬ ಈಸಿ ಇದು. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ನಾನು ವಯಸ್ಸಾದವ್ರಿಗೆಲ್ಲ ಕೊಡ್ತಾರೆ ಅಂದ್ಕೊಂಡು ಕಡಿಮೆ ತುಪ್ಪ ಹಾಕಿದ್ದೀನಿ. ನೀವು ತುಪ್ಪ ಜಾಸ್ತಿ ಹಾಕಿ ಮಾಡ್ಬೋದು. ನಾನು 2 ಥರನೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತಾಗಿದೆ ಅಂತ ನೋಡ್ಕೊಳ್ಳಿ ನೀವೇ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಂಗಡಿಯಿಂದ ತರೋಕ್ಕಿಂತ ಚೆನ್ನಾಗೈತಿ. ನಿಮ್ಮ ಕಲರ್ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ಕಲರ್ ಹಾಕ್ಕೊಂಡು ಮಾಡ್ಕೋಬೋದು. ಈ ಮೋತಿಚೂರ್ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.